ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಪಾಲಿಗೆ ಬಂಡೆ ಆಗಿ ನಿಲ್ತೀನಿ ಅನ್ನೋ ಹೇಳಿಕೆ. ಆ ಹೇಳಿಕೆ ಹಿಂದಿರುವ ಒಂದಷ್ಟು ತಂತ್ರಗಾರಿಕೆಯ ಬಗ್ಗೆ ವರದಿ ಗಮನಿಸಿದ್ರಿ. ನಾನಾಗಲೇ ಹೇಳ್ತಾ ಇದ್ದೆ, ಎರಡು ಹೇಳಿಕೆ, 2 ಡೈಲಾಗ್ನಿಂದ 3 ಟಾರ್ಗೆಟ್, 3 ಗುರಿಯನ್ನ ತಲುಪಲಿಕ್ಕೆ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್. ಯಾವ ರೀತಿ ಗಮನಿಸ್ತಾ ಹೋಗೋಣ. ಟಗರಿಗೆ ಬಂಡೆ ಬಲ ಅನ್ನೋದ್ರ ಹಿಂದಿರುವ ರಾಜಕೀಯ ಲೆಕ್ಕಾಚಾರಗಳು ಬಹಳ ಇಂಟ್ರೆಸ್ಟಿಂಗ್ ಇದೆ, ಗಮನಿಸ್ತಾ ಹೋಗಿ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರು ವೀಕ್ ಆಗಿಬಿಟ್ಟಿದ್ದಾರೆ, ಭಾವನಾತ್ಮಕ ವ್ಯಕ್ತಿ, ಇಮೋಷನಲ್ ವ್ಯಕ್ತಿ, ಮಂಕಾಗಿದ್ದಾರೆ ಅನ್ನೋ ಅರ್ಥದ ಮಾತನಾಡಿದ್ರು ಖುದ್ದು ಡಿ.ಕೆ. ಶಿವಕುಮಾರ್ ಅವರು. ಆ ಮೂಲಕ ಡಲ್ ಆಗಿರುವ, ಮಾನಸಿಕವಾಗಿ ಕುಗ್ಗಿರುವ ಸಿದ್ದರಾಮಯ್ಯನವರಿಗೆ ಬಲವಾಗಿ ನಾನು ನಿಂತಿದ್ದೇನೆ, ಅಂದರೆ ನನ್ನ ಬಲದ ಆಶ್ರಯದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ ಅನ್ನೋ ಹೇಳಿಕೆಯನ್ನ ನೀಡೋ ಮೂಲಕ ಸಿದ್ದರಾಮಯ್ಯನವರಿಗಿಂತ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಲೀಡರ್ ಅಂದರೆ ನಾನು ಅನ್ನೋದನ್ನ ಸಾಬೀತುಪಡಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಬಂಡೆ ತರ ನಿಲ್ತೀನಿ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರೂ ಕೂಡ ಅವರಿರೋದು ನನ್ನ ಆಶ್ರಯದಲ್ಲಿ, ಅವರನ್ನ ಬಚಾವ್ ಮಾಡ್ತಿರೋದು ನಾನು, ಅವರ ಪರವಾಗಿ ಹೋರಾಟವನ್ನ ಮಾಡ್ತಾ ಇರೋದು ನಾನು, ಅವರ ವಿರುದ್ಧವಾಗಿ ನಡೆಸ್ತಾ ಇರುವ ಪಾದಯಾತ್ರೆ, ಜೆಡಿಎಸ್ ಹಾಗೆ ಬಿಜೆಪಿಯ ಪಾದಯಾತ್ರೆ, ಅಲ್ಲಿ ಮಾತನಾಡ್ತಿರುವ ಪ್ರತಿಯೊಬ್ಬ ನಾಯಕರ ಬಾಯಿ ಮುಚ್ಚಿಸುವಂತೆ ಕೌಂಟರ್ ರಿಯಾಕ್ಷನ್ ಕೊಡ್ತಿರೋದು ನಾನು ಅಂತ ಹೇಳುವ ಮೂಲಕ ಬಹಳ ಚಾಣಾಕ್ಷ ತಂತ್ರಗಾರಿಕೆಯನ್ನ ಪ್ರದರ್ಶನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಒಂದೇ ಹೇಳಿಕೆಯಿಂದ 3 ಹಕ್ಕಿಯನ್ನ ಹೊಡೆಯುವ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ನಾನೇ ಆಸರೆ, ನಾನೇ ರಕ್ಷಕ ಅನ್ನೋ ಅರ್ಥದಲ್ಲಿ ಮಾತಾದ್ರೆ, ಎರಡನೆಯ ಟಾರ್ಗೆಟ್ ಅಹಿಂದ ವೋಟ್ ಬ್ಯಾಂಕ್. ಸಿದ್ದರಾಮಯ್ಯನವರು ಮುನ್ನೆಲೆಯಲ್ಲಿ ಇರೋ ತನಕ ಅಹಿಂದ ವೋಟ್ಗಳು ಸಿದ್ದರಾಮಯ್ಯನವರ ಆ ವರ್ಚಸ್ಸಿನ ಆಧಾರದ ಮೇಲೇನೆ ಕಾಂಗ್ರೆಸ್ಗೆ ಬರ್ತಾ ಇದೆ ಅನ್ನೋ ಲೆಕ್ಕಾಚಾರ ಇದ್ದೇ ಇರುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಏನೇ ತಂತ್ರಗಾರಿಕೆ ಮಾಡಿದ್ರು, ಎಷ್ಟೇ ಪಕ್ಷ ಸಂಘಟನೆ ಮಾಡಿದ್ರು, ಆರ್ಥಿಕವಾಗಿ ಚೈತನ್ಯವನ್ನು ತುಂಬಿಸುವ ಪ್ರಯತ್ನ ಮಾಡಿದ್ರು ಕೂಡ ವೋಟ್ಗಳ ಲೆಕ್ಕಾಚಾರದಲ್ಲಿ ಬಂದಾಗ ಅತಿ ದೊಡ್ಡ ಪ್ರಮಾಣದ ವೋಟ್ ಬ್ಯಾಂಕ್ ಆಗಿರುವ ಅಹಿಂದ ಮತಗಳು, ಅಹಿಂದ ಸಮುದಾಯದ ವೋಟ್ಗಳು ಸಿದ್ದರಾಮಯ್ಯನವರ ಮೂಲಕವೇ ಚಾನಲೈಸ್ ಆಗ್ತಿದೆ ಅನ್ನೋದು ಲೆಕ್ಕಾಚಾರ ಇದೆ. ಇದೀಗ ಅಹಿಂದ ವೋಟ್ಗಳ ಮೇಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ. ಹೇಗೆ? ಸಿದ್ದರಾಮಯ್ಯನವರ ನಂತರದಲ್ಲಿ ತಾವೇ ಮುಖ್ಯಮಂತ್ರಿ ಆಗೋದು, ಸಿದ್ದರಾಮಯ್ಯನವರು ವೀಕ್ ಆಗಿದ್ದಾರೆ, ನೀವು ಮತವನ್ನ ಯಾರನ್ನ ನೋಡಿ ಚಲಾವಣೆ ಮಾಡ್ತಾ ಇದ್ರಿ ಕಾಂಗ್ರೆಸ್ ಪಕ್ಷಕ್ಕೆ, ಅವರ ಬೆಂಬಲವಾಗಿ ನಿಂತಿರೋದು ನಾನು, ಅವರ ರಕ್ಷಕನಾಗಿ ನಿಂತಿರೋದು ನಾನು, ಅಹಿಂದ ಸಮುದಾಯದ ಒಬ್ಬ ಮಾಸ್ ಲೀಡರ್, ಆತನನ್ನ ನಾನು ರಕ್ಷಣೆ ಮಾಡ್ತಾ ಇದ್ದೇನೆ ಅಂತ ಹೇಳುವ ಮೂಲಕ ಭಾವನಾತ್ಮಕವಾಗಿ ಅಹಿಂದ ಸಮುದಾಯದವರ ಮನವನ್ನ ಒಲಿಸಿಕೊಳ್ಳುವ ಪ್ರಯತ್ನವನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇರೋ ರೀತಿಯಲ್ಲಿದೆ. ಮಾಸ್ ಲೀಡರ್ ಆಗೋಕೆ ಡಿ.ಕೆ. ಶಿವಕುಮಾರ್ ಅವರು ಶತ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಎಲ್ಲಿವರೆಗೂ ಸಿದ್ದರಾಮಯ್ಯನವರು ಇರ್ತಾರೆ ಅಲ್ಲಿವರೆಗೂ ಡಿ.ಕೆ. ಶಿವಕುಮಾರ್ ಅವರಿಗೆ ಕಷ್ಟವೇ ಈ ಪ್ರಯತ್ನ. 2018ರಲ್ಲಿ ಮೈತ್ರಿ ಸರ್ಕಾರದ ರಕ್ಷಣೆ ಹೆಸರಲ್ಲಿ ಒಕ್ಕಲಿಗ ಮತಗಳು ಫಸ್ಟ್ ಟೈಮ್ ಕ್ರೋಢೀಕರಣ ಆಯಿತು ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ. ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ನೀವು ಗಮನಿಸಿದ್ರಿ, ಒಕ್ಕಲಿಗನಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ಸಹಕಾರ ಮಾಡಿ, ಕೈಯಲ್ಲಿ ಪೆನ್ನು ಪೇಪರ್ ಕೊಡಿ, ಈ ರೀತಿಯಾದ ಹೇಳಿಕೆಯ ಮೂಲಕ ಒಕ್ಕಲಿಗ ಪ್ರಾಬಲ್ಯ ಜಿಲ್ಲೆಗಳಲ್ಲಿ ಡಿ.ಕೆ. ಹೆಸರಲ್ಲಿ ಮತ ಕ್ರೋಢೀಕರಣ ಆಯಿತು. ಆದರೆ ಕೇವಲ ಒಕ್ಕಲಿಗ ಮತಗಳನ್ನು ನೆಚ್ಚಿಕೊಂಡು ಮುಖ್ಯಮಂತ್ರಿ ಪದವಿ ತನಕ ಏರೋದು ಕಷ್ಟ ಇದೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಅಹಿಂದ ಸಮುದಾಯ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆಗಳಿದೆ. ನೇರವಾಗಿ ಹೀಗಾಗಿ ಸಿದ್ದರಾಮಯ್ಯನವರ ವಿರುದ್ಧ ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯನವರ ವಿರುದ್ಧವಾಗಿ ರಾಜಕಾರಣ ಮಾಡೋದು ಬಹಳ ಕಷ್ಟ ಇದೆ. ಹೀಗಾಗಿ ಸಿದ್ದರಾಮಯ್ಯನವರ ಎದುರು ರಾಜಕಾರಣ ಮಾಡಬೇಕು ಅಂದರೆ ಅಹಿಂದ ಮತಗಳು ಮಿಸ್ ಆಗದೆ ಇರೋ ರೀತಿಯಲ್ಲಿ, ಅಹಿಂದ ಸಮುದಾಯದ ಜನರ ಬೆಂಬಲವನ್ನ ಪಡೆದುಕೊಳ್ಳೋ ರೀತಿಯಲ್ಲಿ ರಾಜಕಾರಣ ಮಾಡೋದು ಬಹಳ ಮುಖ್ಯ ಅನ್ನೋದನ್ನ ಕೂಡ ಅರಿತಿದ್ದಾರೆ ಡಿ.ಕೆ. ಶಿವಕುಮಾರ್. ಹೀಗಾಗೇನೆ ಅಹಿಂದ ನಾಯಕ ಸಿದ್ದರಾಮಯ್ಯನವರ ಬಲ ನಾನು, ಅವರ ಶಕ್ತಿ ನಾನು, ಅವರ ಪಾಲಿಗೆ ಬಂಡೆ ನಾನು ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರನ್ನ ಅನುಸರಿಸುವ, ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲುವ ಅಹಿಂದ ಸಮುದಾಯವನ್ನ ಕೂಡ ಒಲಿಸಿಕೊಂಡು ತಮ್ಮ ಎರಡನೇ ಟಾರ್ಗೆಟ್ ಅನ್ನ ರೀಚ್ ಆಗುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಡಿ.ಕೆ. ಶಿವಕುಮಾರ್. 2023ರ ಚುನಾವಣೆಯಲ್ಲಿ ನಾವು ಗಮನಿಸಿದ್ವಿ,
ಬಲಿಷ್ಠವಾದ ಅಹಿಂದ ಸಮುದಾಯಗಳ ಮತದ ಬಲದಿಂದ ಕಾಂಗ್ರೆಸ್ಗೆ ಜಯ ಸಿಕ್ಕಿತ್ತು. ಹೀಗಾಗಿ ಗೆಲುವಿನ ಪಾತ್ರದಲ್ಲಿ ಸಿದ್ದರಾಮಯ್ಯನವರ ಪ್ರಾಮುಖ್ಯತೆ ಹೆಚ್ಚಿದೆ ಅನ್ನೋದು ಸಾಬೀತಾಗಿತ್ತು. ಕೇವಲ ಇದಿಷ್ಟು ಮಾತ್ರವಲ್ಲ, ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಬಣದ ಶಾಸಕರ ಗೆಲುವಿನ ಸಂಖ್ಯೆ ಹೆಚ್ಚಾಗಿತ್ತು. ಸಿದ್ದರಾಮಯ್ಯ ಬಣವನ್ನ ಸೆಳಿಲೇಬೇಕು. ಈಗ ನಿಮಗೆ ಗೊತ್ತಿದೆ, ಸರ್ಕಾರ ಅಸ್ತಿತ್ವದಲ್ಲಿ ಇರಬೇಕು ಅಂದರೆ ನಂಬರ್ ಗೇಮ್ ಬಹಳ ಮುಖ್ಯವಾಗುತ್ತೆ. ಶಾಸಕರ, ತಮ್ಮ ಪಕ್ಷದ ಶಾಸಕರ ಬೆಂಬಲ ಇಲ್ಲದೆ ಮುಖ್ಯಮಂತ್ರಿ ಆಗುವ ಕನಸು ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭ ಇಲ್ಲ. ಹೀಗಾಗಿ ತಮ್ಮ ಮೂರನೇ ಟಾರ್ಗೆಟ್ ಸಿದ್ದರಾಮಯ್ಯ ಬಣದಲ್ಲಿರುವ ಶಾಸಕರನ್ನ ಕೂಡ ಸೆಳಿಬೇಕು, ಇಲ್ಲ ಅಂದರೆ ಮಾತನಾಡದೇ ಇರೋ ರೀತಿಯಲ್ಲಿ ಅವರನ್ನು ತಡಿಬೇಕು. ಹೀಗಾಗಿ ತಮ್ಮ ಈ ಮಾತಿನ ಮೂಲಕ ತಮ್ಮ ಮೂರನೇ ಟಾರ್ಗೆಟ್ ಅಂದರೆ ಶಾಸಕರ ಬಲವನ್ನ ಕೂಡ ಮ್ಯಾನೇಜ್ ಮಾಡೋ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಒಕ್ಕಲಿಗ ಮತಗಳು ಒಮ್ಮೆ ಡಿ ಕೆಯನ್ನ ಬೆಂಬಲಿಸಿದ್ರೆ ಒಮ್ಮೆ ದಳಪತಿಗಳ ಪರವಾಗಿ ನಿಲ್ತಾ ಇದೆ. ಹೀಗಾಗಿ ಕೇವಲ ಒಕ್ಕಲಿಗ ರಾಜಕಾರಣವನ್ನ ಮಾಡಿಕೊಂಡಿದ್ರೆ ಸಾಧ್ಯ ಇಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಚೆನ್ನಾಗಿ ಅರ್ಥವಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ರಕ್ಷಣೆ ಮಾಡಿದ ಅನುಕಂಪದಲ್ಲೇ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಳೋ ಮುಂದಾಲೋಚನೆಯನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮೂರು ಟಾರ್ಗೆಟ್ ಅನ್ನ ಕೂಡ ಕೇವಲ 2 ಹೇಳಿಕೆಯ ಮೂಲಕ ತಲುಪುವ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಇದು 2022ರ ಹುಟ್ಟುಹಬ್ಬವನ್ನ ಸಿದ್ದರಾಮೋತ್ಸವ ಅನ್ನೋ ಅದ್ಧೂರಿ ಕಾರ್ಯಕ್ರಮದ ಮೂಲಕವೂ ಕಳೆದ ವರ್ಷದ ಹುಟ್ಟುಹಬ್ಬವನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಅವಧಿಯನ್ನ ಅನುಭವಿಸ್ತಾ ಇರುವವರಾಗಿಯೂ ಖುಷಿಯಿಂದ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಿದ್ದ ಸಿದ್ದರಾಮಯ್ಯನವರಿಗೆ ನಾಳಿನ ಅಂದರೆ ಈ ವರ್ಷದ ಹುಟ್ಟುಹಬ್ಬ ನಿಜಕ್ಕೂ ಕೂಡ ಕಾನೂನಾತ್ಮಕ ಸಂಕಷ್ಟವನ್ನ ತಂದೊಡ್ಡುತ್ತಾ? ಆ ಟೆನ್ಷನ್ನಲ್ಲೇ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋ ಅನಿವಾರ್ಯತೆ ಬರುತ್ತಾ? ಪ್ರಶ್ನೆ ಅಂತೂ ದಟ್ಟವಾಗಿ ಕಾಡ್ತಾ ಇದೆ. ಯಾಕೆ ಅನ್ನೋದ್ರ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಪ್ರಾಸಿಕ್ಯೂಷನ್ನ ಢವ ಪ್ರಾರಂಭವಾಗಿದೆ. ರಾಜ್ಯಪಾಲರ ಅಂಗಳದಲ್ಲಿದೆ. ಟಿ.ಜೆ. ಅಬ್ರಹಂ ಅವರು ಸಲ್ಲಿಸಿರುವ ದೂರು. ಈಗ ಆಲ್ರೆಡಿ ಕಾನೂನು ತಜ್ಞರ ಸಲಹೆಗಳನ್ನು ಸೂಚನೆಗಳನ್ನು ಪಡೆದುಕೊಂಡಿದ್ದಾರೆ ರಾಜ್ಯಪಾಲರು. ದೆಹಲಿಗೂ ಕೂಡ ಒಂದು ಸುತ್ತು ಹೋಗಿ ಬಂದಿದ್ದಾರೆ. ಇದೇ ಕಾರಣಕ್ಕೆ ಅಂತ ಹೇಳಲಿಕ್ಕಾಗಲ್ಲ, ಆದರೆ ದೆಹಲಿಗೆ ಹೋದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಆರೋಪದ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಿ ಬಂದಿದ್ದಾರೆ ರಾಜ್ಯಪಾಲರು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಕಾನೂನು ಪರಿಣಿತರ ಸಲಹೆಯನ್ನು ಪಡೆದಿರುವ ರಾಜ್ಯಪಾಲರು ಒಂದಷ್ಟು ಸಮಯವನ್ನು ತೆಗೆದುಕೊಂಡು ಅಳೆದು ತೂಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಕ್ಕೆ ಸಿದ್ಧರಾಗಿದ್ದಾರಾ ಅನ್ನುವ ಅನುಮಾನ ದಟ್ಟವಾಗಿದೆ. ಹೀಗಾಗಿ ಅದೇ ಭಯದಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಟ್ಟುಹಬ್ಬದ ದಿನವೇ ಸಿದ್ದರಾಮಯ್ಯ ಅವರಿಗೆ ಬಿಗ್ ಶಾಕ್ ಎದುರಾಗೋ ಸಾಧ್ಯತೆ ಇದೆಯಂತೆ. ನಾಳೆ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ, ನಾಳೆನೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಡ್ತಾರಾ ಮೂಡಾ ಕೇಸ್ನಲ್ಲಿ ರಾಜ್ಯಪಾಲರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ರಾಜ್ಯಪಾಲರ ನಿರ್ಧಾರದ ಹಿಂದೆ ಕೂಡ ಒಂದಷ್ಟು ಕ್ಯಾಲ್ಕುಲೇಷನ್ ಇದೆ, ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ಯಾವಾಗ ಟಿ.ಜೆ. ಅಬ್ರಹಂ ಅವರು ಈ ದೂರನ್ನ ಹೊತ್ತು ರಾಜ್ಯಪಾಲರ ಅಂಗಳವನ್ನು ತಲುಪಿದ್ರು, ಬಹಳ ಕ್ವಿಕ್ ಆಗಿ ಆಡಳಿತ ಪಕ್ಷ ಕಾಂಗ್ರೆಸ್ನ ಆರೋಪದಂತೆ ಬಹಳ ಕ್ವಿಕ್ ಆಗಿ ಇದನ್ನ ಸರ್ಕಾರಕ್ಕೆ ಹಾಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಶೋಕಾಸ್ ನೋಟಿಸ್ ಕೂಡ ಜಾರಿ ಮಾಡಿಬಿಟ್ರು ರಾಜ್ಯಪಾಲರು. ಆ ತ್ವರಿತಗತಿಯ ನಿರ್ಧಾರವನ್ನ ಗಮನಿಸಿದ್ರೆ ಇನ್ನೇನು ಕೊಟ್ಟೇ ಬಿಡ್ತಾರೆ, ನಾಳೆನೋ ನಾಡಿದ್ದೋ ಪ್ರಾಸಿಕ್ಯೂಷನ್ಗೆ ಅನುಮತಿ ಅನ್ನೋ ರೀತಿಯಲ್ಲಿತ್ತು. ಆದರೆ ರಾಜ್ಯಪಾಲರು ವಿಳಂಬ ನೀತಿಯನ್ನ ಅನುಸರಿಸಲಿಕ್ಕೆ ಕೇಂದ್ರದ ಸೂಚನೆ ಏನಾದರೂ ಕಾರಣವಾಯ್ತಾ ಅನ್ನೋ ಕುತೂಹಲ ಇದ್ದೇ ಇದೆ. ನಾಳೆಯ ನಂತರ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಒಂದಷ್ಟು ಲೆಕ್ಕಾಚಾರಗಳು ಅಡಗಿದೆ. ನಾಳೆ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಿಕ್ಕೇನೆ ಮುಹೂರ್ತ ಯಾಕೆ ಫಿಕ್ಸ್ ಮಾಡಿದ್ದಾರೆ? ಇದನ್ನು ಆಲ್ರೆಡಿ ರಿಪಬ್ಲಿಕ್ ಕನ್ನಡ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಮಾಹಿತಿಯನ್ನು ನಾವು ಬ್ರೇಕ್ ಮಾಡಿದ್ವಿ ಕಳೆದ 2 ದಿನದ ಹಿಂದೆ. ಈ ಕಾದು ನೋಡುವ ತಂತ್ರಕ್ಕೆ ರಾಜ್ಯಪಾಲರು ಮೊರೆ ಹೋಗೋದಕ್ಕೆ ಕಾರಣ ದೆಹಲಿ ಮಟ್ಟದಲ್ಲಿ ಆಗುವ ಮುಖಭಂಗವನ್ನ ತಪ್ಪಿಸಿಕೊಳ್ಳೋಕೆ. ಹೇಗಾಗತ್ತೆ ದೆಹಲಿ ಮಟ್ಟದಲ್ಲಿ? ಇಲ್ಲಿರುವ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲಿನ ಸ್ಥಳೀಯ ಸಮಸ್ಯೆ, ಮೂಡಾ ಹಗರಣ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ದೆಹಲಿ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಮುಖಭಂಗ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಸಂಸತ್ ಅಧಿವೇಶನ ನಡೀತಾ ಇತ್ತು. ಸಂಸತ್ ಅಧಿವೇಶನದ ಅವಧಿಯಲ್ಲೇನೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ, ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಆಡಳಿತ ನಡೆಸಲಾಗ್ತಾ ಇದೆ, ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಇನ್ ಕೇಸ್ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಬಿಟ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಭಾರೀ ಗಲಾಟೆಗಳಾಗೋ ಸಾಧ್ಯತೆ ಇತ್ತು. ಹೀಗಾಗಿ ಸಂಸತ್ ಅಧಿವೇಶನ ಮುಗಿಯೋವರೆಗೂ ಈ ವಿಚಾರದಲ್ಲಿ ಯಾವುದೇ ರೀತಿಯಾದ ನಿರ್ಧಾರವನ್ನು ಕೈಗೊಂಡಿಲ್ವಾ ರಾಜ್ಯಪಾಲರು? ಪ್ರಶ್ನೆ ಇದ್ದೇ ಇದೆ. ಸಂಸತ್ ಅಧಿವೇಶನ ಮುಗಿದಿದೆ, ಈಗ ಪ್ರಾಸಿಕ್ಯೂಷನ್ಗೆ ನೀಡಿದ್ರೆ ಸಮಸ್ಯೆ ಇಲ್ಲ ಅಂದರೆ ಏನೇ ಚರ್ಚೆ ಆದರೂ ಕೂಡ ಸದನದ ಹೊರಗಾಗತ್ತೆ, ಹಾಗೆ ರಾಜ್ಯ ಮಟ್ಟದಲ್ಲಾಗತ್ತೆ,
ರಾಷ್ಟ್ರೀಯ ಮಟ್ಟದ ನಾಯಕರು ಮಾಧ್ಯಮಗಳ ಮುಂದೆ ಒಂದಷ್ಟು ಹೇಳಿಕೆಗಳನ್ನು ನೀಡಬಹುದು, ಪ್ರತಿಭಟನೆ ಮಾಡಬಹುದು, ಇಷ್ಟಕ್ಕೆ ಸೀಮಿತವಾಗುತ್ತೆ. ಕಲಾಪದ ಅವಧಿಯಲ್ಲಾಗಿ ಆನ್ ರೆಕಾರ್ಡ್ಸ್ ಹೋಗೋದಿಲ್ಲ ಇವೆಲ್ಲ ಅನ್ನೋ ಲೆಕ್ಕಾಚಾರ ಏನಾದರೂ ಅಡಗಿದೆಯಾ ಅನ್ನೋ ಶಂಕೆ ಇದೆ. ಒಂದ್ ಕಡೆ ಸಂಸತ್ನಲ್ಲೂ ರಾಜ್ಯಪಾಲರ ಬಗ್ಗೆ ಕಾಂಗ್ರೆಸ್ ಧ್ವನಿ ಎತ್ತುವ ಆತಂಕ ಇತ್ತು. ಇನ್ ಕೇಸ್ ಏನಾದರೂ ಸೆಷನ್ ನಡೀತಿರುವ ಸಮಯದಲ್ಲೇನೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಬಿಟ್ರೆ ನೋ ಡೌಟ್ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ರಾಜ್ಯಪಾಲರ ಹುದ್ದೆಯನ್ನು ಕರ್ನಾಟಕದಲ್ಲಿ ಬಿಜೆಪಿ ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋ ಗಂಭೀರವಾದ